ಸಹ ಅದಕ್ಕೂ ಶುದ್ಧ ಕುಡಿಯೋ ನೀರನ್ನು ಕೊಡಕ್ಕೆ ಆಗಿಲ್ಲ ಅಂತೇಳಿ ಆ ಭಾಗದ ಜನ ನಮ್ಮ ಸಾಕಷ್ಟು ನಾನು ಗಮನಕ್ಕೆ ತಂದಾರ. ನಾನು ಯಾವಾಗ ಗಮನಕ್ಕೆ ತರ್ತಾರಲ್ಲ ಅವಾಗ ಮೇಲಾಧಿಕಾರಿಗಳಿಗೆ ಸಂಬಂಧಿತ ಸಚಿವರಿಗೆ ಗಮನಕ್ಕೆ ತರುವಂಥ ಕೆಲಸ ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಸರ್. ನಾನು ಅಂದರೆ ನಿಮಗೆ ಗೊತ್ತಿದ್ದಂಗೆ ಯಾವ್ಯಾವ ಊರುಗಳು ಅಥವಾ ಹಳ್ಳಿಗಳು ಹೆಸರು ಇಂಥಲ್ಲಿಂಗೆ ಆಗಿಲ್ಲಪ್ಪ, ನೀರಿನ ಘಟಕದಾಗಿಲ್ಲ ಮತ್ತೊಂದಾಗಿಲ್ಲ ಅಂತ ನಿಮಗೆ ಕಂಡಂಥವು ನೋಡ್ರಿ. ಗುಜನಟ್ಟಿ ಧರ್ಮಟ್ಟಿ ಯೋಜನೆ ಪೂರ್ಣಗೊಳಿಸಿದಾರ. ಸೊ ಇಲ್ಲಿವರೆಗೆ ಕುಡಿಯೋ ನೀರನ್ನು ಪೂರೈಸೋಕ್ಕಾಗಿಲ್ಲ. ಹಂಗೆ ಸುಮಾರು ಹಳ್ಳಿಗಳಿಗೆ ಸಹ ಜಲಜೀವನ್ ಮಿಷನ್ ನೀರ ಇನ್ನೂ ಪೂರ್ಣಗೊಳಿಸೋಕೆ ಆಗಿಲ್ಲ. ಅದಕ್ಕೂ ಸಹ ಶಾಸಕರು ಹೆಚ್ಚಿನ ಕಾಳಜಿ ವಹಿಸಿ ಜನರಿಗೆ ಒಳ್ಳೆಯ ನೀರು ಕೊಟ್ರೆ ಅನುಕೂಲ ಆಗ್ತೈತಿ. ಅಧಿಕಾರ ಇದ್ದಾಗ ನಾವು ಒಳ್ಳೇದು ಮಾಡಿದ್ರೆ ಜನ ನೆನೆಸ್ತಾರ ಅಂತೇಳಿ ನನ್ನ ಅಭಿಪ್ರಾಯ ಸರ್. ಮತ್ತು ಇನ್ನೊಂದು ನನ್ನ ಕೇಳ್ತಾ ಇರ್ತೀವಿ, ದಾಲ್ಮ್ಯ, ಜೆಕೆ, ಕಾಟವಾ, ಸೂಪರ್ ಇಂಥವ್ರು ಅಲ್ಲಿ ನಿಮಗೆಲ್ಲ ಸಿಮೆಂಟ್ ಕಾರ್ಖಾನೆಗಳಿದ್ದಾವೆ, ಅಲ್ಲೇನು ಸಮಸ್ಯೆಗಳಿಲ್ಲ ರೀ? ನೋಡಿ, ಯಾದವಾಡ ಸುತ್ತಮುತ್ತ ಸುಮಾರು ಒಂದು 10-15 ಹಳ್ಳಿ ಒಳಗೆ ಸಿಮೆಂಟ್ ಫ್ಯಾಕ್ಟ್ರಿಯಿಂದ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸುವಂಥ ಕೆಲಸ ಆ ಏನು ಸಿಮೆಂಟ್ ಫ್ಯಾಕ್ಟ್ರಿ ಮಾಲೀಕರದಾರಲ್ಲ ಅವ್ರು ಮಾಡೋಕ್ಕೆ ಅನುಕೂಲ ಇತ್ತು. ಅವ್ರಿಗೆ CSR ಫಂಡ್ ಇದೆ. CSR ಫಂಡ್ ಅನ್ನು ಅವ್ರು ಏನು ಪ್ರಿಮ್ಯಾಸಿಸ್ ಇದೆಯಲ್ಲ ಅದ್ರ ಸುತ್ತಮುತ್ತ ಹಳ್ಳಿಗಳ ಅಭಿವೃದ್ಧಿಗೆ ಫಸ್ಟ್ ಪ್ರಿಯಾರಿಟಿವಾಗಿ ಬೆಳೆಸ್ಬೇಕಂತೇಳಿ, ಅಂದರೆ ಬಳಕೆ ಮಾಡ್ಬೇಕಂತೇಳಿ ಒಂದು ಗೈಡ್ಲೈನ್ ಇದ್ದರೂ ಸಹ ಅದಕ್ಕೆ ಎಲ್ಲೋ ಒಂದು ಕಡೆ ಇನ್ನೂ ಸಿಮೆಂಟ್ ಫ್ಯಾಕ್ಟ್ರಿ ಮಾಲೀಕರು ಏನು CSR ಫಂಡ್ ಐತಲ್ಲ ಅದನ್ನು ಆ ಸುತ್ತಮುತ್ತ ಹಳ್ಳಿಗಳಿಗೆ ಬಳಕೆ ಮಾಡಿಲ್ಲ. ಅಲ್ಲಿ ಸುತ್ತಮುತ್ತ ಹಳ್ಳಿ ಜನನ ಪರಿಸ್ಥಿತಿನೂ ಸಹ ಭಾಳ ಕಷ್ಟದಾಗದ ರೀ. ಯಾಕಂದ್ರೆ ಅಲ್ಲಿ ಶುದ್ಧ ಕುಡಿಯೋಕೆ ನೀರು ಸಿಗಂಗಿಲ್ಲ, ಸಾಕಷ್ಟು ಪೊಲ್ಯೂಷನ್ ಪ್ರಾಬ್ಲಮ್ ಇದೆ, ರಸ್ತೆ ಇಲ್ಲ, ಆರೋಗ್ಯ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಅದನ್ನೆಲ್ಲನೂ ಸಹ ಹೋಗಲಾಡಿಸ್ಬೇಕಂತೇಳಿ ನಾವು ಈಗಾಗಲೇ ನಮ್ಮ ಕೈಗಾರಿಕಾ ಸಚಿವರಿಗೆ ನಾವು ವಿನಂತಿ ಮಾಡಿದೆವು. ಮತ್ತು ಸ್ಥಳೀಯ ಶಾಸಕರು ಸಹ ಅದು ಒಂದು ಸಭೆ ಕರೆದು CSR ಫಂಡನ್ನು ನಮ್ಮ ಅರಬಾವಿ ಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಬಳಕೆ ಮಾಡಬೇಕಾಗಿತ್ತು. ಸೊ ಅವರು ಎಲ್ಲೋ ಒಂದು ಕಡೆ ಇನ್ನೂವರೆಗೆ ಮಾಡಿಲ್ಲ ಅಂತೇಳಿ ಜನರ ಏನು ಭಾವನೆ ಐತಲ್ಲ ಆ ಭಾವನೆಗೆ ಬೆಲೆ ಕೊಟ್ಟು ನಾವು ರಾಜ್ಯ ಸರ್ಕಾರ ಸಚಿವರ ಗಮನಕ್ಕೆ ತಂದು ಅದು ಬಗೆಹರಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಸರ್. ಈಗ ಆ ದಿಶೆಯಲ್ಲಿ ಹೋರಾಟೋದು ಮಾಡ್ತಾ ಇದ್ದೀರಾ ಏನು? ನಿರಂತರವಾಗಿ ಹೋರಾಟ ಇದ್ದೇ ಇದೆ ಸರ್. ಅರ್ಬಾವಿ ಅಂದರೆ ಆ್ಯಕ್ಚುಲಿ ಇದು ದೊಡ್ಡ ಪ್ರಾಬ್ಲಮ್ ಅದ. ಇದ್ರ ಬಗ್ಗೆ ಭಾಳಷ್ಟು ಕೇಳಿದ್ದೀವಿ ನಾವು. ಅದಕ್ಕಾಗಿ ನಿಮಗೆ ಕೇಳುವಂಥದ್ದು ಅಂದ್ರೆ ಸಾಲ್ವ್ ಆಗಬೇಕಲ್ಲ, ಹೋರಾಟ ಜೊತೆಗೆ ಸಾಲ್ವ್ನೆಸ್ ಆಗುವಂಥದ್ದು. ಮತ್ತು ನೀವು ಸ್ವತಃ ಸಿದ್ದರಾಮಯ್ಯರಿಗೆ ಅತ್ಯಂತ ಸಮೀಪದವರಿದ್ದೀರಿ, ಅಲ್ಲಿ ಸಮಸ್ಯೆಗಳನ್ನ ಎಷ್ಟು ಒತ್ತು ಕೊಟ್ಟು ಹೇಳುವಂಥದ್ದು, ಸಾಲ್ವ್ ಮಾಡೋ ದಿಶೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ? ನೋಡಿ, ನನ್ನ ಗಮನಕ್ಕೆ ಯಾವ ವಿಷಯ ಬರ್ತೈತಿಲ್ಲ ಅರ್ಬಾವಿ ಕ್ಷೇತ್ರದ ಹಂತವಾಗಿ ಸಂಬಂಧಿಸಿದ ಸಚಿವರಿಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದ ಎಷ್ಟು ಸಾಧ್ಯವಿಲ್ಲ ಅಷ್ಟು ಪರಿಹಾರ ಮಾಡುವಂಥ ಕೆಲಸ ನಾನು ನಿರಂತರವಾಗಿಯೂ ಹಿಂದೂ ಮಾಡಿದ್ವಿ. ಸೊ ಮುಂದೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಜನತೆಗೆ ತಿಳಿಸ್ತೀನಿ ಸರ್. ಈಗ ಇನ್ನೊಂದು ನಮ್ಮ ದೊಡ್ಡ ಪ್ರಶ್ನೆ, ಕಳೆದ ನೀವು 20-30 ವರ್ಷ ಆಯ್ತು ನೋಡ್ತಾ ಇದ್ದೀರಿ, ಏನು VS ಕೌಜುರಿಗೆ ಅವ್ರ ನಂತರ ಕಾಂಗ್ರೆಸ್ಸಲ್ಲಿ ಮಲ್ಕೊಂಡೇ ಬಿಟ್ಟದ. ಅಲ್ಲಿ ಎಬ್ಸೋದು ಕೆಲಸ ಏನಾದರೂ ನೀವು ಮಾಡಿದ್ದೀರಿ ಅಂದರೆ ಕಾಂಗ್ರೆಸ್ ಸಲುವಾಗಿ ಏನಾದರೂ ಒಂದು ಹೋರಾಟ? ಅನೇಕರು ಇದ್ದೀರಲ್ಲಿ, ನೀವು ಇದ್ದೀರಿ, ನಿಮ್ಮ ಜೊತೆಗೆ ನಮ್ಮ ಅರವಿಂದ್ ದಳವಾಯಿ ಅವರು ಇದ್ದಾರೆ, ಇನ್ನೂ ಕೆಲವೊಂದು ಜನ ಇದ್ದಾರೆ, ಉಂದ್ರಿ ಅವ್ರ ಕಾಂತದ, ಇದರಲ್ಲೇನು ಇದ್ದೀರಿ ನೀವೆಲ್ಲರೂ ಏನಾದರೂ ಕಾಂಗ್ರೆಸ್ಸನ್ನು ಎದ್ದು ನಿಲ್ಲಿಸುವಂಥದ್ದು, ಒಂದು ಹೋರಾಟಕ್ಕೆ ಸಾಧ್ಯ ಮಾಡೋದು?